വായിക്കുന്നു. ഓക്കെ, അപ്പോൾ നമ്മൾ കുറേ ആൾക്കാർ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ, ಅದಕ್ಕೆ ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಮಟನ್ ತಂದಿದ್ದಾರೆ, ಸ್ವಲ್ಪ ಚಿಕನ್ ತಂದಿದ್ದಾರೆ. ಅದಕ್ಕೆ ಮಟನ್ ಚಾಪ್ಸ್ ಆಲ್ರೆಡಿ ರೆಡಿ ಆಗೋಗಿದೆ. ಮಟನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಚಿಕನ್ ಏನ್ ಮಾಡ್ತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಹೆಂಗ್ ಮಾಡ್ತೀನಿ ಅಂತ. ಬನ್ನಿ, ಏನೇನೆಲ್ಲ ಮಾಡ್ತಾ ಇದ್ದೀನಿ, ಹೆಂಗ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಫಸ್ಟು ಬಿರಿಯಾನಿಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸಿಪ್ಪೆ ಸಮೇತ ಹಾಕಿದ್ದೀನಿ. ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ. ಇದಿಷ್ಟು ಸ್ವಲ್ಪ ರಫ್ ಪೇಸ್ಟ್ ಆಗಿ ರುಬ್ಬಿ ತರ್ತೀನಿ. ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ. ಈಗ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಬಿರಿಯಾನಿ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅನಾನಸು, ಬಿರಿಯಾನಿ ಎಲೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿದು ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ಆಮೇಲೆ ಬೇಯಿಸಿ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿರೋ ಮಟನ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾವು ಮಟನ್ ಬೇಯಿಸೋವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಅದನ್ನು ಇನ್ನೊಂದು ಚೂರು ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿ ಮಸಾಲ ಹಾಕ್ತಾ ಇದ್ದೀನಿ. 2 ಟೊಮೆಟೊ ಉದ್ದುದ್ದ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಮಟನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಇವಾಗ ನಾನು ಬುಲೆಟ್ ರೈಸ್ ಯೂಸ್ ಮಾಡ್ತಿರೋದು ಇಲ್ಲಿ. ಅದನ್ನ ನಾನು ಒಂದು 20 ನಿಮಿಷ ನೆನೆ ಹಾಕಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ನೀರು ಹಾಕೋಣ. ಇವಾಗ ನೀರು ಹಾಕ್ತಾ ಇದ್ದೀನಿ. ಮಟನ್ ಬೇಯಿಸೋವಾಗ ನಾವು ಉಪ್ಪು ಹಾಕಿದ್ವಿ, ಅದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಬಿಟ್ಟು. ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹೈ ಫ್ಲೇಮು, 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಕರೆಕ್ಟಾಗಿ 5 ನಿಮಿಷ ಆಗಿದೆ. ಇವಾಗ ಲೋ ಫ್ಲೇಮಿಗೆ ಮಾಡ್ಬಿಟ್ಟು ಲೈಟಾಗಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ. ಪೂರ್ತಿ ಸಿಮ್ಮು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ತಾ ಇದ್ದೀನಿ. 10 ನಿಮಿಷ ಲೋ ಫ್ಲೇಮ್. ಇದನ್ನ ಸಿಮ್ಮಲ್ಲಿಟ್ಟು ಒಂದು 12 ನಿಮಿಷ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ಅನ್ನ ಬೆಂದಿದೆ ಅಂತ ನೋಡ್ತೀನಿ. ಬೆಂದಿದೆ, ಪರ್ಫೆಕ್ಟ್ ಆಗಿ ಬಂದಿದೆ. ಜಾಸ್ತಿ ಕೊಳ ಕೊಳ ಅಂತಾನೂ ಇಲ್ಲ, ಸಿಂಪಲ್ ಆಗಿ ಬೇಗ ಮಾಡೋ ತರ ಮಟನ್ ಬಿರಿಯಾನಿ ರೆಡಿ ಆಯ್ತು. ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಕ್ ಬಿಟ್ರೆ ಬಿಡಿಬಿಡಿಯಾಗಿ ತಿನ್ನೋ ಅಷ್ಟಿಗೆ ಬಿಡಿಬಿಡಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಮಟನ್ ಚಾಪ್ಸು ಆಲ್ರೆಡಿ ರೆಡಿ ಆಗಿದೆ ಅಂತ ನಾನು ಫಸ್ಟೇ ಹೇಳಿದ್ದೆ. ಮಟನ್ ಬಿರಿಯಾನಿ ರೆಡಿ ಆಯ್ತು ಸಿಂಪಲ್ ಆಗಿ. ನನ್ಗೆ ಇಷ್ಟೇ ಮಾಡಕ್ ಗೊತ್ತಿರೋದು. ಅದು ಟೇಸ್ಟ್ ಹೆಂಗಿದೆ ಅಂತ ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಮಟನ್ ನಾನು ತಿನ್ನಲ್ಲ. ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕೆ ಇವರೆಲ್ಲ ತಿಂದು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನಿಮ್ಗೆ. ಇನ್ನೊಂದೇನು ಅಂತಂದ್ರೆ, ಚಿಕನ್ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇನ್ ಮಾಡೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಮಾಡಿ ಏನಾದ್ರು ಮಾಡೋದಾದ್ರೆ ಶಾರ್ಟ್ ವಿಡಿಯೋ ತರನ ಏನಾದ್ರು ಹಾಕ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.